ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಶಾಕ್ ಕೊಟ್ಟಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, 13 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಇಡಿ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅವ್ಯವಹಾರ ಕೇಸ್ ಸಂಬಂಧಪಟ್ಟಂತೆ ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಶಾಕ್ ಕೊಟ್ಟಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, 13 ಕಡೆಗಳಲ್ಲಿ ಇಡಿ ದಾಳಿಯನ್ನ ಮಾಡಿದೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಶಿವಶಂಕರಪ್ಪ ನಿವಾಸಕ್ಕೆ ರೇಡ್ ಮಾಡಿದೆ ಇಡಿ. ಕೆಪಿಎಸ್ಸಿ ಕಚೇರಿ, ಶಿವಶಂಕರಪ್ಪ ನಿವಾಸದಲ್ಲೂ ಕೂಡ ತಲಾಶನ ನಡೆಸ್ತಾ ಇದ್ದಾರೆ. ನೇಮಕಾತಿಯಲ್ಲಿನ ಮಧ್ಯಮವರ್ತಿಗಳ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಇಡಿ. ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳ ಜಾಲಾಡಿಸ್ತಾ ಇದ್ದಾರೆ ಇಡಿ ಆಫೀಸರ್ಸ್. ಒಂದೂ ಕೂಡ ಬಿಡದೆ ಇಡಿ ಆಫೀಸರ್ಸ್ ಎಲ್ಲ ದಾಖಲೆಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಜೊತೆಗೆ ಈ ನೇಮಕಾತಿಯಲ್ಲಿನ ಮಧ್ಯವರ್ತಿಗಳು ಯಾರ್ಯಾರಿದ್ದಾರೆ ಅವರ ಮನೆಯಲ್ಲೂ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಸದ್ಯ ಕೆಪಿಎಸ್ಸಿ ಕಚೇರಿ ಜೊತೆಗೆ ಶಿವಶಂಕರಪ್ಪ ಅವರ ನಿವಾಸ ಎರಡರ ಮೇಲೂ ಕೂಡ ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ಹಲವಾರು ದಾಖಲೆಗಳನ್ನ ಕೆದಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಶಾಕ್ ಕೊಟ್ಟಿರೋದು. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋ ಕೇಸ್ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರೋದು ಬೆಳ್ಳಂಬೆಳಗ್ಗೆ. ಸದ್ಯ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿರೋದ್ರಿಂದ 13 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಮನೆ ಇರುವುದು ಡಾಲರ್ಸ್ ಕಾಲೋನಿಯಲ್ಲಿ, ಹಾಗಾಗಿ ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಜೊತೆಗೆ ಕೆಪಿಎಸ್ಸಿ ಕಚೇರಿ ಏನಿದೆ ಅಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕೂಡ. ಎಸ್ ಅಜಯ್, ಈಗ ಬೆಳ್ಳಂಬೆಳಗ್ಗೆನೆ ಶಾಕ್ ಕೊಟ್ಟಿರೋದು ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ. ಏನೆಲ್ಲ ದಾಖಲೆಗಳು ಸಿಕ್ಕದೆ, ಏನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು, ಮಾಹಿತಿ ಕೊಡಿ. ಖಂಡಿತ. ಅಂದ್ರೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿರುವಂತ ಶಿವಶಂಕರಪ್ಪ ಏನಿದ್ರೆ ಅವರ ಮೇಲೆ ಇದೀಗ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿ ಸಾಕಷ್ಟು ಪ್ರಮಾಣದ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಯಾಕಂದ್ರೆ ಹಿಂದೆ ಕೂಡ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಅಕ್ರಮಗಳು ಕೂಡ ಕೇಳಿ ಬಂದಿತ್ತು. ಒಂದೊಂದು ಸೀಟ್ಗೆ 80 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಡೀಲ್ ಅನ್ನ ಮಾಡಿಕೊಂಡು ಆ ಹುದ್ದೆಯನ್ನ ಅವ್ರಿಗೆ ಬೇಕಾಗಿದ್ದಂತ ಅದರಲ್ಲೂ ಹಣವನ್ನ ಕೊಟ್ಟಿರುವಂತ ವ್ಯಕ್ತಿಗಳಿಗೆ ಜೊತೆಗೆ ಶಿವಶಂಕರಪ್ಪ ಸೇರಿದಂತೆ ಅವರ ಸಂಬಂಧಿಕರಿಗೂ ಕೂಡ ಕೆಲಸವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇತ್ತು. ಜೊತೆಗೆ ಕೆಲವೊಂದಷ್ಟು ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲವೂ ಕೂಡ ಯಾವಾಗ ಒಂದು ವೈರಲ್ ಆಗುತ್ತೋ ಇಮಿಡಿಯೇಟ್ ಆಗಿ ಈ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗುತ್ತೆ. ಶಿವಶಂಕರಪ್ಪ ಸಾವ್ಕಾರ್ ಸೇರಿದಂತೆ ಕೆಪಿಎಸ್ಸಿ ಸದಸ್ಯರು ಜೊತೆಗೆ ಕೆಲವೊಂದಷ್ಟು ಅಭ್ಯರ್ಥಿಗಳ ಮೇಲೆ ಈ ಒಂದು ಎಫ್ಐಆರ್ ಕೂಡ 3 ಪ್ರತ್ಯೇಕ ಎಫ್ಐಆರ್ಗಳು ಕೂಡ ದಾಖಲಾಗಿದೆ. ಒಂದ್ ಕಡೆ ಈ ಒಂದು ಪ್ರಕರಣವನ್ನ ವಿಧಾನಸೌಧ ಪೊಲೀಸರು ಪ್ರಾಥಮಿಕವಾಗಿ ಒಂದು ತನಿಖೆಯನ್ನ ಮಾಡಿದ್ರು. ಅದಾದ ನಂತರವಾಗಿ ಬೆಂಗಳೂರಿನ ಕಮಿಷನರ್ ಆಗಿರುವಂತ ಶ್ರೀಮಂತ್ ಕುಮಾರ್ ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇತ್ತು. ಅದಾದ ನಂತರವಾಗಿ ಖುದ್ದು ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ಈ ಒಂದು ಪ್ರಕರಣವನ್ನ ಸಿಐಡಿಗೆ ಟ್ರಾನ್ಸ್ಫರ್ ಕೂಡ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ಅವರು ಮುಂದೆ ತನಿಖೆ ನಡೆಸ್ತಾರೆ ಅಂತೇಳಿ. ಜೊತೆಗೆ ಇಲ್ಲಿ 2026 ಜನವರಿಯಲ್ಲಿ ನಡೆದಿದ್ದಂತ ಈ ಒಂದು ಪರೀಕ್ಷೆ ಏನಿದೆ ನೇಮಕಾತಿ ಪರೀಕ್ಷೆ, ಅಲ್ಲಿ ಪರೀಕ್ಷೆಯಲ್ಲಿ ಸುಮಾರು 29 ಅಭ್ಯರ್ಥಿಗಳು ಅಕ್ರಮವಾಗಿ ಪಾಸ್ ಆಗಿವೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಇತ್ತು. ಜೊತೆಗೆ ಶಿವಶಂಕರಪ್ಪರ ಸಂಬಂಧಿ ಆಗಿರುವಂತಹ ಸೂರ್ಗೀಶ್ ಜಾಕ್ ಅಂತ ಏನಿದ್ರೆ ಅವರು ಸೇರಿದಂತೆ ಒಟ್ಟು 24 ಅಭ್ಯರ್ಥಿಗಳ ಬಗ್ಗೆ, ಅದರಲ್ಲೂ ಆಯ್ಕೆ ಬಗ್ಗೆ ಸಾಕಷ್ಟು ಅನುಮಾನ ಇತ್ತು. ಯಾಕಂದ್ರೆ 80 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಡೀಲ್ ಅನ್ನ ನಡೆದಿತ್ತು ಅನ್ನುವಂತ ವಿಚಾರ ಆಗಿರ್ಬೋದು, ಜೊತೆಗೆ ವಿಡಿಯೋ ಆಗಿರ್ಬೋದು, ಜೊತೆಗೆ ಮಧ್ಯವರ್ತಿಗಳು ಯಾವ ರೀತಿಯಾಗಿ ಹಣಕ್ಕೆ ಬೇಡಿಕೆನ ಇಡ್ತಾ ಇದ್ರು, ಜೊತೆಗೆ ಯಾವ ರೀತಿಯಾಗಿ ಒಂದು ಪರೀಕ್ಷೆನ ಮಾಡ್ತಾ ಇದ್ರು ಅನ್ನುವಂತ ಪರೀಕ್ಷೆ ಜೊತೆಗೆ ಇಲ್ಲಿ ಆ ತರಬೇತಿನ ಯಾವ ರೀತಿಯಾಗಿ ನೀಡ್ತಾ ಇದ್ರು. ಯಾಕಂದ್ರೆ ಕೆಲವರಿಗೆ OMR ಶೀಟ್ ನ ಒಂದು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿ ಅಕ್ರಮವನ್ನ ಮಾಡಿದ್ರು ಅನ್ನುವಂತ ವಿಚಾರಗಳು ಕೂಡ ಈ ತನಿಖಾ ಹಂತದಲ್ಲಿ ಗೊತ್ತಾಗಿತ್ತು. ಒಂದು ಕಡೆ ಇಡಿ ಅಧಿಕಾರಿಗಳಿಗೆ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ, ಅಕ್ರಮ ನಡೆದಿದೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಯಿತು. ಹೀಗಾಗಿ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಇಡಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಆಗಿರುವಂತ ಶಿವಶಂಕರ ಸಾವ್ಕಾರ್ ಸೇರಿದಂತೆ ಅವರ ಒಂದು ವ್ಯಾಪ್ತಿಗೆ ಬರುವಂತ ಒಟ್ಟು 13 ಕಡೆಗಳಲ್ಲಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತದೆ. ಅದರಲ್ಲೂ ಕೂಡ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಅಧ್ಯಕ್ಷ ಶಿವಶಂಕರ್ ಏನಿದ್ದಾರೆ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಜೊತೆಗೆ ಅವರ ಸಂಬಂಧಿಕರು ಸೇರಿದಂತೆ ಅವರ ಆಪ್ತವಾಗಿ ಗುರುತಿಸಿಕೊಂಡಿದ್ದಂತ ಕೆಲವೊಂದಷ್ಟು ಜನಗಳ ವಿರುದ್ಧವಾಗಿಯೂ ಕೂಡ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ
ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ದಾಖಲೆಗಳು ಸೇರಿದಂತೆ ಯಾವ್ದಾದ್ರು ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹಣದ ವಿಚಾರವಾಗಿ ಏನಾದ್ರು ದಾಖಲೆಗಳು ಸಿಗ್ಬೋದಾ ಅಥವಾ ಹಣ ಏನಾದ್ರು ಸಿಗ್ಬೋದಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ದೊಡ್ಡ ಮಟ್ಟದ ದಾಳಿಯನ್ನ ಮಾಡಿ ಸದ್ಯ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ದಾಳಿಯ ಹಂತದಲ್ಲಿ ಯಾವ ರೀತಿಯಾಗಿ ಅಕ್ರಮವನ್ನು ನಡೆದಿತ್ತು, ಜೊತೆಗೆ ಅವರ ತನಿಖೆ ಹಂತದಲ್ಲಿ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಜೊತೆಗೆ ಏನಾದ್ರೂ ಈ ಒಂದು ಅಕ್ರಮಕ್ಕೆ ಪೂರಕವಾದಂತಹ ಸಾಕ್ಷಿಗಳು ಸಿಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇನ್ನೂ ಕೂಡ ಸರ್ಚಿಂಗ್ ಕೂಡ ನಡೀತಾ ಇದೆ. ಇಂಚರ ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.